ಚಿರತೆ ಚಿರತೆಗಳು ಆಗಿದೆ ಅಂತ. ಸೊ ಈ ಕೂಡಲೇ ನಾನು ಡಿಪಾರ್ಟ್ಮೆಂಟಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಬೋನ್ಸ್ ಬರ್ತಾಯಿದೆ, ಬಂಗಾರಪೇಟೆಯಿಂದ ಬೋನ್ಸ್ ಬರ್ತಾಯಿದೆ. ಇವತ್ತು ಬೋನ್ಸ್ನ 3 ಬೋನ್ ಇಡೋಕ್ಕೆ ನಾನು ಹೇಳಿದ್ದೀನಿ. ನೋಡೋಣ. ಇದೇ ಒಂದು 2 ಚಿರತೆ ಕೂಡ ದುಗ್ಸಂದ್ರ ಕೂಡ ದಾಳಿ ಮಾಡಿತ್ತು, ಎಚ್ ಬೇಪಲ್ಲಿ ಕೂಡ ಹೋಗಿತ್ತು, ಗೋಲ್ಪಲ್ಲಿ ಕೂಡ ಹೋಗಿತ್ತು. ಸೊ ಮುಳಬಾಗಲ್ ಬೆಟ್ಟದಲ್ಲಿ ಕೂಡ ಆಗಿತ್ತು. ಒಂದು ಕಪಲ್ ಏನು ಚಿರತೆಗಳಿದ್ದಾವೆ ನಮಗೆ ಕೊಡಬಾರ್ದು ಕಾಟ ಕೊಡ್ತಾ ಇದೆ. ಅದಕ್ಕೆ ವಿಶೇಷ ತಂಡವನ್ನು ರಚಿಸಿ ಬೋನನ್ನು ಇಟ್ಟಿದ್ದೀವಿ. ನೋಡೋಣ, 2-3 ದಿವಸದಲ್ಲಿ ಕಾದು ನೋಡೋಣ. ಅವರಿಗೆ ಅದನ್ನು ನಾವು ಅವಕಾಶ ಮಾಡಿಕೊಡ್ತೀವಿ ಸರ್. ಅದು ಯಾಕಂದರೆ ನಿಮ್ಮ ಮಕ್ಕಳಿದಾರಲ್ಲ, ಅದಕ್ಕೋಸ್ಕರ ಭಯಬಿಡ್ತಾನೆ ಗೊತ್ತಾಯಿತು. ಇನ್ನು ಮೊದಲ ದಿನದಿಂದ ಕೂಡ ನಾನು ಗೆದ್ದಾಗಿಂದ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿಸ್ಕೊಂಬರ್ತಾಯಿದೆ. ಈ ಸರಿ ತುಂಬ ವಿಶೇಷ ರೀತಿಯಲ್ಲಿ ಕೂಡ ದೇವಸ್ಥಾನ ಮತ್ತು ರಥ ಅಲಂಕಾರಕ್ಕೆ ನಾನು ಒಂದು ಆದ್ಯತೆ ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ. ನನ್ನ ಕುಟುಂಬ ಪಲ್ಲಕ್ಕಿ ಎರಡೂ ಕೂಡ ನನ್ನ ಕೈಯಿಂದ, ನಾನು ಯಾವುದೇ ಗೌರ್ಮೆಂಟ್ ಹಣವನ್ನು ಬಳಸದೆ ನನ್ನ ವೈಯಕ್ತಿಕವಾಗಿ ಒಂದು ನಡೆಸ್ಕೊಡ್ಲಿಕ್ಕೆ ನಾನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ. ಆ ಭಗವಂತ ಇರ್ತಕ್ಕಂಥ ಎಷ್ಟು ವರ್ಷ ನಾನು ಮುಳಬಾಗಿಲು ತಾಲೂಕಲ್ಲಿ ಇದ್ದರೆ ಅಷ್ಟು ವರ್ಷ ಕೂಡ ನಾನೇ ಅದನ್ನು ಅಲಂಕಾರವನ್ನು ನಾನು ಮುಗಿಸ್ಕೊಡ್ತೀನಿ. ಪಲ್ಲಕ್ಕಿ, ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರ ಕೂಡ ನಾನು ಮುಗಿಸ್ಕೊಡ್ತೀನಿ. ಆಯಿತಾ? ಒಳ್ಳೆಯದಾಗಲಿ.